ಮನುಷ್ಯನಿಗೆ ಕಣ್ಣು ಅತ್ಯಮೂಲ್ಯವಾಗಿ ಬೇಕು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದ್ದಾರೆ. ಪಟ್ಟಣದ ಕೋಟೆ ಕೊಳದ ಬೀದಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಸಾಯಿ ನೇತ್ರ ಚಿಕಿತ್ಸಾಲಯವನ್ನು ಉದ್ಘಾಟಿಸಿ ಮಾತನಾಡಿ, ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ. ಅದರಂತೆ ಕಣ್ಣು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ. ನಾವು ಮಾಡುವ ಕಾರ್ಯ ಬೇರೆ ಬೇರೆ ಆದರೂ ಕಣ್ಣಿನಲ್ಲಿ ಗ್ರಹಿಸುವ ವಿಷಯಗಳು ಬಹಳಷ್ಟು ಇದೆ. ಮನುಷ್ಯನಿಗೆ ಕಣ್ಣಿನ ದೃಷ್ಟಿ ಬಹುಮುಖ್ಯವಾಗಿ ಕೆಲಸ ನಿರ್ವಹಿಸುತ್ತದೆ. ಅದರಲ್ಲೂ ತಾಲೂಕು ಮಟ್ಟದಲ್ಲಿ ಬೃಹತ್ ಕಣ್ಣಿನ ಚಿಕಿತ್ಸಾಲಯವನ್ನ ತೆರೆದಿರುವುದು ಒಂದು ರೀತಿಯ ಸಂತೋಷದ ವಿಚಾರ. ಜಿಲ್ಲಾ ಮಟ್ಟಕ್ಕೆ ಮತ್ತು ಹೊರ ಜಿಲ್ಲೆಗಳಿಗೆ ತೆರಳಿ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿತ್ತು. ಆದರೆ ಇಂದು ಬೃಹತ್ ಮಟ್ಟದಲ್ಲಿ ಇಂತಹ ಕಣ್ಣಿನ ಚಿಕಿತ್ಸಾಲಯವನ್ನ ಪ್ರಾರಂಭಿಸಿರುವುದು ಒಳ್ಳೆಯ ಸಂಗತಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಘು, ಬಿಜೆಪಿ ಮುಖಂಡ ಅಣತಿ ಆನಂದ್, ತಾಲೂಕು ಮಾಜಿ ಬಿಜೆಪಿ ಅಧ್ಯಕ್ಷ ರವಿ ದಮನಿಂಗಲ, ಬಿಜೆಪಿ ಮುಖಂಡರುಗಳಾದ ನಂಜುಂಡ ಮೈಮ್, ಕೇಶವಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಯಾಕೆಂದರೆ ದೂರದೃಷ್ಟಿ ಒಬ್ಬ ಬೇರೆಯವರು ಮಾಡಿ ಡಾಕ್ಟರ್ಗಳು ಇಡೋದಕ್ಕೂ ಒಬ್ಬ ಡಾಕ್ಟ್ರಾಗಿ ಆ ಸೇವೆ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಒಬ್ಬ ಡಾಕ್ಟ್ರಾಗಿ ಒಂದು ಓನಾಗಿ ತೆಗೆದಾಗ ಏನಾಗುತ್ತೆ, ಕನಿಷ್ಠ ದರದಲ್ಲಿ ಅವರಿಗೆ ಉತ್ತಮ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು, ಆ ಸೌಲಭ್ಯವನ್ನು ಈ ಭಾಗದ ಎಲ್ಲ ಜನ ಪಡ್ಕೊಳ್ಳಿ ಅಂತಕ್ಕಂಥದ್ದು. ಯಾಕೆಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಪ್ರಥಮವಾಗಿ ಬೇಕಾಗಿರ್ತಕ್ಕಂಥ ಕಣ್ಣಿಲ್ಲದೆ ಹೋದರೆ ಈ ಜಗತ್ತನ್ನೇ ನಾವು ನೋಡೋಕ್ಕಾಗಲ್ಲ. ಈ ಜಗತ್ತನ್ನು ನೋಡಬೇಕು ಅಂದರೆ ದೂರದೃಷ್ಟಿ ನೇತ್ರ ಚಿಕಿತ್ಸೆ ಅಂತಕ್ಕಂಥದ್ದು ಬಹುಮುಖ್ಯ. ಹಾಗಾಗಿ ಇತ್ತೀಚಿನ ಇದರಲ್ಲಿ ನೇತ್ರ ಚಿಕಿತ್ಸೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು, ಅದರ ಸದುಪಯೋಗವನ್ನು ಚನ್ನರಾಯಪಟ್ಟಣದ ಎಲ್ಲ ಜನ ಪಡ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭ.